ನಿನಗಾಗಿ ಭಾಗ 133. ಅವಳ ಗೆಳತಿ ನನ್ನ ಅಮ್ಮನ ಬಳಿ ಪರ್ಮಿಷನ್ ಕೇಳಬೇಕು ಅಂದಳು. ನಿನ್ನ ಅಮ್ಮ ಊರಿನಲ್ಲಿ ಇದ್ದಾಳೆ ಅಲ್ಲವೇ? ಅಂದರೆ ಊರಿನಲ್ಲಿ ಇದ್ದರೂ ಕೂಡ ನಾನು ಎಲ್ಲಾದರೂ ದೂರ ಹೋದರೆ ಅವರಿಗೆ ಹೇಳಬೇಕು, ಇಲ್ಲವಾದರೆ ಬೇಸರ ಮಾಡಿಕೊಳ್ಳುತ್ತಾರೆ. ನಿನ್ನ ಅಮ್ಮನ ರೀತಿ ಸ್ವೀಟ್ ಅಲ್ಲ ಅಂತ ಹೇಳಿ ಹೋಗಿ ಅವಳು ಪವಿತ್ರಳ ಅಮ್ಮನ ಬಳಿ ಎಲ್ಲ ವಿಷಯವನ್ನು ಹೇಳಿದಳು. ಪವಿತ್ರಳ ಅಮ್ಮ ಗಟ್ಟಿಯಾಗಿ ಪವಿತ್ರಳ ಗೆಳತಿಯನ್ನು ತಬ್ಬಿಕೊಂಡು, ಪ್ಲೀಸ್ ನನ್ನ ಮಗಳು ಮತ್ತು ಅಳಿಯನನ್ನು ಒಂದು ಮಾಡು, ನಿನಗೆ ಏನು ಬೇಕು ಅದನ್ನು ಕೊಡಿಸುತ್ತೇನೆ ಅಂತ ತನ್ನ ಕೈಯಲ್ಲಿದ್ದ ಒಂದು ಜೊತೆ ಚಿನ್ನದ ಬಳೆಯನ್ನು ತೆಗೆದು ಅವಳ ಕೈಗೆ ಕೊಟ್ಟು ಬಿಟ್ಟಳು. ನೀನು ನನ್ನ ಮಗಳ ರೀತಿ, ಈ ಬಳೆಯನ್ನು ನಿನ್ನ ಹತ್ತಿರ ಇಟ್ಟುಕೋ, ನಿನಗೆ ಆಗುತ್ತದೆ. ನಿನ್ನ ಮದುವೆಗೆ ದಯವಿಟ್ಟು ನನ್ನ ಮಗಳನ್ನು ಮತ್ತು ಅಳಿಯನನ್ನು ಒಂದು ಮಾಡು ಅಂತ ಕಣ್ಣೀರು ಹಾಕಿದಳು. ಆಂಟಿ, ನಾನೇನು ಮಾಡುವ ಅವಶ್ಯಕತೆ ಇಲ್ಲ. ಅವಳಿಗೆ ಆಗಲೇ ಮನಸ್ಸಿನಲ್ಲೇ ಪ್ರೀತಿ ಶುರುವಾಗಿದೆ. ಅಂದರೆ ಆ ಪ್ರೀತಿ ಶುರುವಾಗಿದ್ದರೂ ಕೂಡ ಅದನ್ನು ಸರಿಯಾದ ಜಾಗಕ್ಕೆ ತಲುಪಿಸು ಅಂತ ಕೈ ಮುಗಿದು ಬೇಡಿಕೊಂಡರು. ಇದೇ ಸಮಯಕ್ಕೆ ಸರಿಯಾಗಿ ಪವಿತ್ರ ಕೂಡ ಬಂದಳು. ಆಗ ಪವಿತ್ರಳ ಗೆಳತಿ ಮಾತನ್ನು ಬದಲಾಯಿಸಿ, ನಿಮ್ಮ ಅಮ್ಮನ ಬಳಿ ಅಡಿಗೆ ಹೇಗೆ ಮಾಡುವುದು ಅಂತ ಹೇಳಿಸಿಕೊಳ್ಳುತ್ತಿದ್ದೆ ಅಂದಾಗ ಪವಿತ್ರ ದೊಡ್ಡ ದೊಡ್ಡ ಕಣ್ಣುಗಳನ್ನು ಬಿಟ್ಟು ಅವಳನ್ನು ನೋಡಿದಳು. ನಾನು ಪ್ರಜ್ವಲ್ ಊರಿಗೆ ಹೋಗೋಣ ಅಂದರೆ ಇವಳು ನನ್ನ ಅಮ್ಮನ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಾಳೆ ಅಂತ ಕೋಪಗೊಂಡಳು. ನಂತರ ಅವಳು ಹಿಂದೆಯಿಂದ ಬಂದು ಪವಿತ್ರಳನ್ನು ತಬ್ಬಿಕೊಂಡು ಅವಳ ಕೆನ್ನೆಗೆ ಮುತ್ತು ಕೊಟ್ಟು, ನನ್ನ ಮುದ್ದು ಬಂಗಾರ, ನಾನು ಅಮ್ಮನನ್ನು ಕೇಳಿದೆ, ನನ್ನ ಅಮ್ಮ ಒಪ್ಪಿಕೊಂಡಳು. ಹುಡುಗಿ ಗೆಳತಿ ಅಲ್ಲವಾ ಅಂತ ಈಗ ಹೋಗೋಣ, ಬಟ್ಟೆಯನ್ನು ಪ್ಯಾಕ್ ಮಾಡು ಅಂದಾಗ ಪವಿತ್ರ, ನಾನಾಗಲೇ ಪ್ಯಾಕ್ ಮಾಡಿದ್ದೇನೆ, ನಿನಗೂ ಕೂಡ ಬಟ್ಟೆಯನ್ನು. ನನಗೂ ಕೂಡ ಅಂತ ಹೇಳಿದಾಗ ಅವರ ಅಮ್ಮ ತುಂಬ ಆಶ್ಚರ್ಯದಿಂದ ಪವಿತ್ರಳನ್ನೇ ನೋಡುತ್ತಿದ್ದಳು. ನಿಜವಾಗಲೂ ಇವಳಿಗೆ ಪ್ರೀತಿ ಶುರುವಾಗಿದೆ. ಪ್ರಜ್ವಲ್ ಎಷ್ಟು ಪ್ರೀತಿಸುತ್ತಿದ್ದಾನೆ ಇವಳನ್ನು, ಅದರಲ್ಲಿ 5% ಪ್ರೀತಿಸಿದರೂ ಸಾಕು, ಅವನನ್ನು ಇಬ್ಬರ ಸಂಸಾರ 100 ಕಾಲ ಸುಂದರವಾಗಿರುತ್ತದೆ ಅಂತ ಯೋಚಿಸುತ್ತಿದ್ದರು. ಆಗ ಸಡನ್ನಾಗಿ ಪವಿತ್ರಳ ಅಮ್ಮ, ಪ್ರಜ್ವಲ್ಗೆ ಏನು ಬೇಕು ಎಲ್ಲವನ್ನು ಮಾಡಿ ಕಳಿಸುತ್ತೇನೆ ಅಂದರೆ, ಅಮ್ಮ ಈಗಲೇ ಸಮಯ ಆಗಿಬಿಟ್ಟಿದೆ ಅಪ್ಪ, ಇನ್ನೂ ಸ್ವಲ್ಪ ಸಮಯಕ್ಕೆ ನಾವು ಊರಿಗೆ ಹೋಗುತ್ತೇವೆ ಅಂತ ಹೇಳಿದ್ದಾರೆ. ನಾವು ಬಹಳ ಬೇಗ ಹೋಗಬೇಕು, ಡ್ರೈವರನ್ನು ಬರಲು ಹೇಳಿದ್ದೇನೆ ಅಂತ ಪವಿತ್ರ ಹಿಂದೆ ಮುಂದೆ ನೋಡದೆ ತನ್ನ ಗೆಳತಿಯ ಕೈಯನ್ನು ಹಿಡಿದುಕೊಂಡು ಕಾರಿನ ಬಳಿ ಹೋದರು. ಅವರ ಅಮ್ಮ ಏನೋ ಹೇಳಲು ಬಾಯಿ ತೆಗೆದಳು. ಆದರೆ ಅವಳ ಅಮ್ಮನಿಗೆ ಅವಳು ಮಾತನಾಡಲು ಅವಕಾಶ ಮಾಡಿಕೊಡದೆ ಅವಳ ಕಣ್ಣ ಎದುರಿಗೆ ಕಾರಿನಲ್ಲಿ ಹೊರಟು ಹೋದಳು. ಅವಳು ಹಾಕಿರುವ ಬಟ್ಟೆಯ ಬಗ್ಗೆ ಹೇಳಲು ಪ್ರಯತ್ನ ಮಾಡಿದರು. ಅವಳು ಪ್ಯಾಂಟು ಶರ್ಟ್ ಹಾಕಿದ್ದಾಳೆ, ಅದು ಕೂಡ ಪ್ರಜ್ವಲ್ದು ಅಂತ ಅನಿಸುತ್ತದೆ. ತುಂಬ ಸಲ ನಾನು ಒಗೆದಿದ್ದೆ, ಈಗ ಅದೇ ಬಟ್ಟೆ ಹಾಕಿಕೊಂಡು ಅವರ ಊರಿಗೆ ಹೋಗುತ್ತಿದ್ದಾಳೆ. ಸೊಸೆ ಮೊದಲು ಮನೆಗೆ ಬಂದರೆ ಸೀರೆಯನ್ನು ಉಡಬೇಕು, ಇವಳು ನೋಡಿದರೆ ಅಂತ ನಿಜವಾಗಲೂ ಅವರಿಗೆ ತುಂಬ ಬೇಸರವಾಗುತ್ತಿದೆ. ಬೇಸರದ ಜೊತೆಗೆ ಭಯ ಕೂಡ. ಪುಟ್ಟ ಹುಡುಗಿ ಬುದ್ಧಿ ಇಲ್ಲ, ಏನು ಎಡವಟ್ಟು ಮಾಡಿಕೊಳ್ಳುತ್ತಾಳೋ, ಪುನಃ ಏನನ್ನು ನನ್ನ ತಲೆಗೆ ತಂದು ಇಡುತ್ತಾಳೋ ಅಂತ. ಅಷ್ಟರಲ್ಲಿ ಅವರಿಗೆ ಏನೋ ನೆನಪಾಯಿತು. ಅವಳ ಗಂಡನಿಗೆ ಫೋನ್ ಮಾಡಲು ಫೋನನ್ನು ತೆಗೆದುಕೊಂಡಳು. ದುರಾದೃಷ್ಟಕ್ಕೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅವರು ವಿಧಿಯಿಲ್ಲದೆ ಫೋನನ್ನು ಚಾರ್ಜ್ ಹಾಕಿ ಸ್ವಲ್ಪ ಸಮಯ ಕಾಯಬೇಕಿತ್ತು. ನಂತರ ತನ್ನ ಅಡುಗೆ ಮನೆಗೆ ಬಂದರು. ಇನ್ನೇನು ಅಡುಗೆ ಮನೆಗೆ ಕಾಲಿಡಬೇಕು. ಅಷ್ಟರಲ್ಲಿ ಅವರು ಅನ್ನಕ್ಕೆ ಇಟ್ಟಿದ್ದರು. ಪವಿತ್ರ ತಿನ್ನುತ್ತಾಳೇನೋ ಅಂತ ಗ್ಯಾಸ್ಕೆಟ್ ಕ್ಲೀನ್ ಮಾಡದೇ ಇದ್ದಿದ್ದರಿಂದ ಬಹುಶಃ ಕುಕ್ಕರ್ ಬ್ಲಾಸ್ಟ್ ಆಗಿ ಅದರಲ್ಲಿ ಇದ್ದ ಅನ್ನ ಕೆಳಗೆ ಬಿದ್ದಿತು. ಯಾರಿಗೂ ಯಾವುದೇ ತೊಂದರೆ ಆಗಿಲ್ಲ. ರೂಫ್ನ ಮೇಲೂ ಕೂಡ ಬಿದ್ದಿತು. ವಿಧಿಯಿಲ್ಲದೆ ಅದನ್ನು ಕ್ಲೀನ್ ಮಾಡಲೇಬೇಕು. ಕೆಲಸದವರಿಗೆ ಫೋನ್ ಮಾಡೋಣ ಅಂದರೆ ಫೋನ್ ಸ್ವಿಚ್ ಆಫ್ ಇದೆ. ನಂತರ ಆ ಮಹಾತಾಯಿ ಅದನ್ನು ಕ್ಲೀನ್ ಮಾಡಲು ಹೋದರು. ಅದು ಇನ್ನೂ 2-3 ಗಂಟೆ ಬೇಕು ಕ್ಲೀನ್ ಮಾಡಲು. ಇವರು ಪವಿತ್ರಳ ವಿಷಯವನ್ನು ಮರೆತು ಬಿಡುತ್ತಾರೆ ಅಂತ ಅನಿಸುತ್ತದೆ. ಕ್ಲೀನ್ ಮಾಡಿಕೊಂಡು ಮೇಲಿಂದ ಮೇಲೆ ಉಜ್ಜುತ್ತಲೇ ಇದ್ದಾರೆ. ತುಂಬ ಸಮಯದಿಂದ ಇತ್ತ ಪವಿತ್ರ ಹಕ್ಕಿಯಂತೆ ಹಾರುತ್ತಿದ್ದಾಳೆ ಖುಷಿಯಿಂದ. ಅವಳ ಗೆಳತಿಗೆ ಇವಳ ಎಲ್ಲ ವಿಷಯವೂ ಗೊತ್ತು. ವಿಕ್ರಮ್ ಜೊತೆ ಡೇಟ್ ಮಾಡುತ್ತಿದ್ದೇನೆ, ವಿಕ್ರಮ್ನನ್ನು ಪ್ರೀತಿ ಮಾಡುತ್ತಿದ್ದೇನೆ ಅಂತ ಹೇಳುತ್ತಿದ್ದಾಗ ಯಾವಾಗಲೂ ಸ್ಟ್ರೆಸ್ನಲ್ಲೇ ಇರುತ್ತಿದ್ದಳು. ಅಳುಮುಂಜು ರೀತಿ ಅಳುತ್ತಿದ್ದಳು.
ಸಮಾಧಾನ ಮಾಡಿ ಮಾಡಿ ಸಾಕಾಗಿ ಬಿಟ್ಟಿತ್ತು. ವಿಕ್ರಮ್ ಬೇರೆಯವಳನ್ನು ಪ್ರೀತಿ ಮಾಡುತ್ತಿದ್ದಾನೆ, ನನ್ನನ್ನು ಪ್ರೀತಿ ಮಾಡುವುದಿಲ್ಲ. ವಿಕ್ರಮ್ ಅಮ್ಮ ಆ ರೀತಿ, ಅವರು ವಿಕ್ರಮ್ ತಂಗಿ ಈ ರೀತಿ, ವಿಕ್ರಮ್ ಅಜ್ಜಿ ತುಂಬ ಗಟ್ಟಿ. ಅವಳ ಮಾತುಗಳನ್ನು ಕೇಳಿ ಕೇಳಿ ನನಗೆ ತಲೆ ಕೆಟ್ಟು ಹೋಗಿತ್ತು. ಅವರ ಮನೆಗೆ ಹೋಗುವ ಬದಲು ನೀನು ವಿಕ್ರಮ್ನನ್ನೇ ಬಿಟ್ಟು ಬಿಡು, ಬ್ರೇಕಪ್ ಮಾಡಿಕೊಂಡು ಬಿಡು ಅಂತ ಹೇಳಿದರೆ ಜೋರಾಗಿ ಅಳುತ್ತಿದ್ದರು. ಒಂದೆರಡು ಬಾರಿ ಜಗಳ ಮಾಡಿಕೊಂಡು ಹೋಗುತ್ತಿದ್ದಳು. ಮಗು ಕೋಪದಲ್ಲಿ ತಾಯಿಯ ಎದೆಯ ಮೇಲೆ ಕಾಲಿನಲ್ಲಿ ಒದ್ದರೆ ತಾಯಿ ಕೋಪ ಮಾಡಿಕೊಳ್ಳುತ್ತಾಳೆ. ಅದೇ ರೀತಿ ನನ್ನ ಪರಿಸ್ಥಿತಿ. ಅವಳು ನನಗೆ ಮಗುವಿನ ರೀತಿ. ನಾನು ಅವಳಿಗಿಂತ ಒಂದು 5 ತಿಂಗಳು ದೊಡ್ಡವಳು ಅಷ್ಟೇ. ಆದರೆ ಅವಳನ್ನು ತಾಯಿಯ ರೀತಿ ಜೋಪಾನ ಮಾಡುತ್ತಿದ್ದೇನೆ. ಅವಳು ಹಾಕಿದ್ದ ಬಟ್ಟೆ ತುಂಬ ಚೆನ್ನಾಗಿತ್ತು. ಇದನ್ನು ಎಲ್ಲಿ ಶಾಪಿಂಗ್ ಮಾಡಿದೆ ಅಂತ ಕೇಳಿದಾಗ ನನಗೇನು ಗೊತ್ತು, ಪ್ರಜ್ವಲ್ದು ಅಂತ ಹೇಳಿ ನಾಚಿಕೆಯಿಂದ ತನ್ನ ಮುಖವನ್ನು 2 ಕೈಗಳಿಂದ ಮುಚ್ಚಿಕೊಂಡಳು. ನನಗೆ ನಿಜವಾಗಲೂ ಈಗ ಆಶ್ಚರ್ಯ, ಇವಳಿಗೆ ನಾಚಿಕೊಳ್ಳಲು ಬರುತ್ತದೆಯಾ ಅಂತ. ಪ್ರಜ್ವಲ್ ಬಟ್ಟೆಯನ್ನು ಹಾಕಿಕೊಳ್ಳುವಷ್ಟು ಪ್ರಜ್ವಲ್ನನ್ನು ಇಷ್ಟಪಡುತ್ತಿದ್ದೀಯಾ ಅಂದಾಗ ಇಷ್ಟ ಅಂತ ಏನೂ ಇಲ್ಲ. ಅವನು ನನಗಾಗಿ ತುಂಬ ಕಷ್ಟಪಟ್ಟಿದ್ದಾನೆ. ನನ್ನ ಕಂಫರ್ಟನ್ನು ಅವನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ ಹೇಳಬೇಕಾದಾಗ ನನ್ನ ಕಣ್ಣುಗಳು ತುಂಬಿಕೊಂಡವು. ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟೆ. ಆಗ ಪವಿತ್ರ ಅಂದಳು, ನೀನೇನು ಓವರ್ ಆಗಿ ಸೆಂಟಿಮೆಂಟ್ ಆಗಬೇಡ. ವಿಕ್ರಮ್ ಇಂದಲ್ಲ ನಾಳೆ ನನಗೆ ಸಿಗುವುದಿಲ್ಲ ಅಂತ ಗೊತ್ತಿತ್ತು. ಆನಂತರ ನಾನು ಸ್ವಲ್ಪ ದಿನವಾದ ಮೇಲೆ ವಿಕ್ರಮ್ನನ್ನು ಕೋಪಗೊಳಿಸಲು ಬೇರೆ ಹುಡುಗನ ಜೊತೆ ಡೇಟ್ ಮಾಡುತ್ತಿದ್ದೆ. ಇದು ಹಾಗೆ ಅಂತ ಅಂದುಕೋ ಅಂದಾಗ ನನ್ನ ಎದೆ ಹೊಡೆದು ಹೋಯಿತು. ನೀನು ವಿಕ್ರಮ್ನನ್ನು ಹೊಟ್ಟೆ ಉರಿಸಲು ಈ ರೀತಿ ಕೆಲಸ ಮಾಡುತ್ತಿದ್ದೀಯಾ ಅಥವಾ ನಿಜವಾಗಲೂ ಪ್ರಜ್ವಲ್ ಮೇಲೆ ಪ್ರೀತಿಯ ಅಂದಾಗ ಮೊದಲನೇದು ಅಂತ ಅಂದರೆ ವಿಕ್ರಮ್ಗೆ ಹೊಟ್ಟೆ ಉರಿ ಬರಲಿ, ಅವನು ನಿನ್ನ ಹಿಂದೆ ಬರಲಿ. ಅಯ್ಯೋ ಹುಚ್ಚಿ, ಬರುವುದಿಲ್ಲ ಅಂತ ಹೇಳಿದಾಗ ಅವಳ ಬಾಯಿ ಮೇಲೆ ಪವಿತ್ರ ಕೈ ಇಟ್ಟಳು. ನೀನು ಜಾಸ್ತಿ ಮಾತನಾಡುತ್ತಿದ್ದೀಯಾ, ಸುಮ್ಮನೆ ಕುಳಿತುಕೋ ಅಂತ. ನಂತರ ಕಿಟಕಿ ಕಡೆ ನೋಡುತ್ತಾ ಫೋನನ್ನು ಹಿಡಿದುಕೊಂಡು ಪವಿತ್ರ ಬ್ಯುಸಿಯಾಗಿ ಬಿಟ್ಟಳು. ಇತ್ತ ಅವಳ ಗೆಳತಿಗೆ ತಲೆ ಕೆಟ್ಟು ಹೋಯಿತು. ಇದ್ಯಾವುದೋ ರಾಂಗ್ ಕೇಸ್ ಅಂತ. ಇವಳು ಪ್ರೀತಿ ಮಾಡುತ್ತಾಳೆ, ಇವಳಿಗೆ ಸಹಾಯ ಮಾಡೋಣ ಅಂತ ಬಂದರೆ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ಯಾವ ರೀತಿ ಹುಡುಗಿ ಇವಳು ಅಂತ ತುಂಬ ದುಃಖ ಮಾಡಿಕೊಂಡಳು. ಇತ್ತ ಪ್ರಜ್ವಲ್ ಮತ್ತು ಪ್ರಜ್ವಲ್ ಮಾವ ಪ್ರಜ್ವಲ್ನ ಊರಿಗೆ ಹೋದರು. ಅವರಿಗೆ ಒಂದು ದೊಡ್ಡದಾದ ಸ್ವಾಗತ ಕಾದಿತ್ತು. ಅವರು ಎಂದೂ ಅಂದುಕೊಂಡಿರಲಿಲ್ಲ ಇಷ್ಟು ದೊಡ್ಡ ಸ್ವಾಗತ ನಮಗಾಗಿ ಕಾದಿರುತ್ತದೆ ಅಂತ. ಆ ಸ್ವಾಗತವನ್ನು ಕಂಡು ಪ್ರಜ್ವಲ್ಗೆ ಸ್ವಲ್ಪ ಭಯವಾಯಿತು. ಅವನು ಯಾವಾಗ ಈ ಊರಿನಲ್ಲಿ ಒಂದು ಒಳ್ಳೆಯ ವೆಲ್ಕಮ್ ಸಿಗುತ್ತದೆ ಅಂತ ಹೋಗುತ್ತಾನೆ, ಆಗ ಇವನಿಗೆ ತೊಂದರೆ ಆಗುತ್ತದೆ. ಕಾಮನ್ ಆಗಿ ಹೋದಾಗ ಸೈಲೆಂಟಾಗಿ ಹೋಗಿ ಸೈಲೆಂಟಾಗಿ ಕೆಲಸ ಮುಗಿಸಿಕೊಂಡು ಬರುತ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಪವಿತ್ರಳ ನೆನಪು ತುಂಬ ಕಾಡುತ್ತಿದೆ. ಅವಳ ಮುದ್ದು ಮುಖ, ಅವಳ ಕೆಂಪಾದ ಕೆನ್ನೆಗಳು, ತೊಂಡೆಕಾಯಿ ರೀತಿ ತುಟಿ, ಅಗಲವಾದ ಹಣೆ, ತುಂಬ ಅಗಲವಾದ ಕಣ್ಣುಗಳು, ಅವಳ ಕಣ್ಣಿನ ರೆಪ್ಪೆಗಳು ಉದ್ದ ಇದೆ. ಈಗಿನ ಹುಡುಗಿಯರು ಆರ್ಟಿಫಿಷಿಯಲ್ ಆಗಿ ರೆಪ್ಪೆಯನ್ನು ಉದ್ದ ಮಾಡಿಕೊಳ್ಳುತ್ತಾರೆ. ನನ್ನವಳು ಎಷ್ಟು ಸುಂದರಿ. ಅವಳ ಜೊತೆ ರಾತ್ರಿ ಕಳೆದಿದ್ದು ನೆನೆಸಿಕೊಂಡು ಅವನ ಮೈ ಜುಮ್ ಅಂತ ಅನಿಸಿತು. ಅವನ ದೇಹದ ಕೂದಲುಗಳು ಮೇಲೆದ್ದು ನಿಂತುಕೊಂಡಿತ್ತು. ಅವನಿಗೆ ಒಂದು ರೀತಿ ರೋಮಾಂಚನವಾಯಿತು. ಅವಳ ತುಟಿಗಳಿಗೆ ಮುತ್ತನ್ನು ಕೊಟ್ಟಿದ್ದು, ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದು ಮೊದಲ ಬಾರಿ. ಅವಳ ತುಟಿಗೆ ಮುತ್ತನ್ನು ಕೊಟ್ಟಾಗ ಅವಳ ಬಾಯ ಎಂಜಲನ್ನು ನಾನು ತಿಂದಿದ್ದು, ನನ್ನ ಬಾಯಿ ಎಂಜಲು ಅವಳ ಬಾಯಿಗೆ ಹೋಗಿದ್ದು. ಅದನ್ನು ನೆನೆಸಿಕೊಂಡು ಅವನಿಗೆ ಡ್ರೈವಿಂಗ್ ಮಾಡಲು ಆಗುತ್ತಿಲ್ಲ. ಅಲ್ಲೇ ಸೈಡಿಗೆ ಕಾರನ್ನು ಹಾಕಿಬಿಟ್ಟ. ಅವನಿಗೆ ನಿಜವಾಗಲೂ ಅವಳ ಜೊತೆ ಕಳೆದ ಕ್ಷಣಗಳನ್ನು ನೆನೆಸಿಕೊಂಡು ಮೈಕೈಯೆಲ್ಲ ಬೆವರುತ್ತಿದೆ. ಪವಿತ್ರಳ ಅಪ್ಪ ಏನಾಯಿತು ಪ್ರಜ್ವಲ್ ಅಂತ ಪದೇ ಪದೇ ಕೇಳಿದಾಗ ನನಗೆ ಡ್ರೈವಿಂಗ್ ಮಾಡಲು ಸಾಧ್ಯವಿಲ್ಲ, ಪ್ಲೀಸ್ ಇನ್ನು ಸ್ವಲ್ಪ ದೂರ ನಮ್ಮ ಮನೆ ಇದೆ, ಮಾಡಿ ನೀವೇ ಡ್ರೈವ್ ಅಂತ ಹೇಳಿದ. ಆಗ ಅವರು, ಈಗಿನ ಹುಡುಗರು ತುಂಬ ಮನಸ್ಸಿಗೆ ಹಚ್ಚಿಕೊಳ್ಳುತ್ತೀರಾ ಎಲ್ಲ ವಿಷಯವನ್ನು, ಅದಕ್ಕೆ ಇಷ್ಟು ವೀಕ್ ಆಗುತ್ತೀರಾ ಅಂತ ಅಂದುಕೊಂಡು ಅವನನ್ನು ತನ್ನ ಪಕ್ಕ ಕೂರಿಸಿಕೊಂಡರು. ಡ್ರೈವಿಂಗ್ ಸೀಟ್ನಲ್ಲಿ ಅವರು ಕುರಿತು
ಡ್ರೈವ್ ಮಾಡಲು ಹೋದರು. ಪ್ರಜ್ವಲ್ಗೆ ತನ್ನಲ್ಲಿ ಇದ್ದ ನೀರನ್ನು ಕೊಟ್ಟರು ಕುಡಿಯಲು. ಅವನು ಸ್ವಲ್ಪ ಸುಧಾರಿಸಿಕೊಂಡ. ಅವಳ ನೆನಪೇ ಅಷ್ಟು ಬಿಸಿಯಿಂದ ಕೂಡಿದೆ. ಅದನ್ನು ಸಹಿಸಿಕೊಳ್ಳಲೇ ಸಾಧ್ಯವಾಗುತ್ತಿಲ್ಲ. ಇನ್ನು ಅವಳು ನನ್ನ ಜೊತೆ ಇದ್ದರೆ ಆ ಬಿಸಿಯನ್ನು ಹೇಗೆ ತಡೆದುಕೊಳ್ಳುವುದು? ಅವನ ಮೈ ಒಂದೇ ಸಲ ಜುಮ್ ಅಂತ ಅನಿಸಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.